ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ ಬಂದು ಶುಕ್ರವಾರ ಬೆಳಿಗ್ಗೆ 4 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಶುಕ್ರವಾರ ಆಗಿರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ. ಅದಕ್ಕಂತಲೇ ಹಿಂದಿನ ದಿನ ನೈಟೇ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೆ. ಮೊದಲು ಒಂದು ಗ್ಲಾಸ್ ಆಗೋಷ್ಟು ನಾರ್ಮಲ್ ನೀರೇ ಕುಡಿತೀನಿ. ನಾನೇನು ಬಿಸಿನೀರು ಕುಡಿಯೋಕ್ಕೆ ಹೋಗಲ್ಲ, ನನಗೆ ಸೆಟ್ ಆಗಲ್ಲ ಬಿಸಿನೀರು. ನೀರು ಕುಡಿದು ನೆಕ್ಸ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಟೇಬಲ್ ಮೇಲೆ ಎಲ್ಲಿ ನೋಡು ಬುಕ್ಸ್ ಇಟ್ಟಿರ್ತಾನೆ. ಈ ಹಾಲಿಡೇಸಲ್ಲಿ ಡ್ರಾಯಿಂಗ್ ಮಾಡ್ತಾನೆ, ಎಲ್ಲ ಕಡೆಯೂ ಗಲೀಜು ಮಾಡಿಟ್ಟಿರ್ತಾನೆ ವೈಶಿಕು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡು ನೆಕ್ಸ್ಟು ಟೀಪಾಯ್ ಎಲ್ಲ ಒರೆಸ್ಕೊಂಡು ಟಿ ವಿ ಯೂನಿಟ್ ಹತ್ರ ಕ್ಲೀನ್ ಮಾಡ್ಕೋತೀನಿ. ಸೊ ದಿನ ಒರೆಸಿದ್ರೇ ಎಷ್ಟು ಧೂಳು ಬರುತ್ತೆ ಅಂದರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೋಫಾ ಕವರ್ಸ್ನೆಲ್ಲ ತೆಗೆದು ನೀಟಾಗಿ ಉದುರಿಸಿ, ಸೋಫಾಸ್ನೆಲ್ಲ ಉದುರಿಸಿ ಮತ್ತು ಅದೇ ಬಟ್ಟೆನ ಹಾಕ್ಕೋತೀನಿ. ನಾನು 15 ಡೇಸ್ ಒನ್ಸ್ ಚೇಂಜ್ ಮಾಡ್ತೀನಿ ಅಷ್ಟೇ, ಯಾವಾಗ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಜಾಸ್ತಿ ಮನೇಲಿರಲ್ವಲ್ಲ, ಜಾಸ್ತಿ ಶಾಪಲ್ಲೇ ಇರ್ತೀವಿ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಕಸ ಗುಡಿಸ್ಕೊಂಡು ಮಾಪ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಬರ್ತೀನಿ. ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ರಂಗೋಲಿ ಬಿಡಿಸ್ಕೋತೀನಿ. ನಾನು ಆಚೆ ಎಲ್ಲ ತೊಳೆದು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ಕೋತೀನಿ. ಸ್ನಾನ ಮಾಡ್ದಿರೇ ಹಾಕ್ಕೋತೀನಿ, ಬಟ್ ಕತ್ಲಿತ್ತಲ್ವ, ಸೊ ಭಯ. ಅದಕ್ಕೆ ನಾನು ಈಗ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ರಂಗೋಲಿ ಬಿಡಿಸ್ಕೊಂಡು ಹೊಸ್ಲೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಈಗ ದೇವ್ರ ಮನೆಗೆ ಪೂಜೆ ಮಾಡೋಕ್ಕೆ ಬಂದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಉಪ್ಪಿನ ದೀಪನ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಉಪ್ಪಿನ ದೀಪ ಅಂತೂ ನಾನು 3-4 ಇಯರ್ಸಿಂದ ಇಲ್ಲ 2-3 ಇಯರ್ಸಿಂದ ಹಚ್ಚಬೇಕು ಅಂತ ತುಂಬ ಇಷ್ಟ ನನಗೆ. ಉಪ್ಪಿನ ದೀಪ ಹಚ್ಚಬೇಕು ಅಂತ ಕೆಲವೊಂದು ವೀಡಿಯೋಸ್ ನೋಡ್ತಿದ್ದೆ, ನನಗೂ ಇಷ್ಟ ಆಗ್ತಿತ್ತು ಹಚ್ಚಬೇಕು ಅಂತ. ಬಟ್ ಇನ್ನು ಕೆಲವೊಂದು ವೀಡಿಯೋಸಲ್ಲಿ ನೆಗೆಟಿವ್ ಆಗಿ ಹೇಳ್ತಿದ್ರಲ್ವ, ನಮ್ಗೆ ಹುಷಾರಾಗ್ದಿರ ಆಗುತ್ತೆ, ಇಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಎಲ್ಲ ಹೇಳಬೇಕಾದ್ರೆ ನನಗೆ 2 ಮನಸ್ಸಲ್ಲಿತ್ತು, ಹಚ್ಚಲಾ ಬೇಡವಾ ಅನ್ನೋ ಇಂಟೆನ್ಷನಲ್ಲಿ 2 ವರ್ಷ ಕಳ್ಕೊಂಡು ಬಂದೆ. ಲಾಸ್ಟ್ ರೀಸೆಂಟ್ 1 ಮಂತ್ ಬ್ಯಾಕು ಧೈರ್ಯ ಮಾಡಿ ಈ ಥರನೇ ಒಬ್ಬರು ಹಚ್ತಾಯಿದ್ರು ಯೂಟ್ಯೂಬಲ್ಲಿ. ಸೊ ನಾನು ನೋಡೋಣ ಅಂತ ಹೇಳಿಬಿಟ್ಟು ಹಚ್ಚಿದೆ. ನಂದು 5 ವಾರ ಹಚ್ಚಿದೆ ನಾನು. ಅಂದರೆ ಮಂಗಳವಾರ ಶುಕ್ರವಾರ ಈ ಥರ 5 ವಾರ ಕಂಪ್ಲೀಟ್ ಮಾಡಿ ಈಗ ನಾನು ಮಂಗಳವಾರ ಶುಕ್ರವಾರ ಈ 2 ವಾರಗಳಲ್ಲಿ ನನಗೆ ಯಾವತ್ತು ಅಡ್ಜಸ್ಟ್ ಆಗುತ್ತೆ ನನಗೆ ಟೈಮಿಂಗ್ ನೋಡಿಕೊಂಡು, ಇವಾಗೆ ನಾನು ಕಂಪಲ್ಸರಿ ವ್ರತ ಮಾಡ್ತಿಲ್ಲ, ಬಟ್ ನನಗಿಷ್ಟ ಆದಾಗ ಹಚ್ಬೇಕು ಇವತ್ತು ಉಪ್ಪಿನ ದೀಪ ಅಂತ ನನಗೆ ಅನ್ನಿಸ್ದಾಗ ಉಪ್ಪಿನ ದೀಪ ಹಚ್ಕೋತೀನಿ. ಸೊ ಪೂಜೆ ಎಲ್ಲ ಆದಮೇಲೆ ಫಸ್ಟು ನಾನು ಟೀ ಕುಡಿಬೇಕು. ಟೀಯಲ್ಲಿ ಮಾಡೋಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ, ಆ ಪಾತ್ರೆ ಎಲ್ಲ ಎತ್ತಿಟ್ಟು ನೈಟು ಈ ಉಪ್ಪಿನ ಜಾಡಿ ಎಲ್ಲ ತೊಳೆದಿದ್ದೆ. ಸೊ ಅದಕ್ಕೆಲ್ಲ ಉಪ್ಪು ಹಾಕ್ಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಟೀ ಆಯಿತು. ಟೀ ಗ್ಲಾಸ್ಗೆ ಹಾಕ್ಕೊಂಡು ಕುಡ್ಕೊಂಡು ಬಂದೆ. ಟೀ ಕುಡಿದ್ರೇ ಬೆಳಗ್ಗೆ ಒಂಥರ ಸಮಾಧಾನ ನನಗೆ. ಕಂಪಲ್ಸರಿ ಟೀ ಬೇಕು ನನಗೆ. ನೆಕ್ಸ್ಟ್ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟು. ಇದನ್ನೇನು ಅಷ್ಟೊತ್ತಿಗೆ ಪಲ್ಯ ರೆಡಿ ಆಗುತ್ತಲ್ವ, ಅದಕ್ಕೋಸ್ಕರ ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಕ್ಯಾರೆಟ್ ಅರ್ಧ ಆದರೆ ಬೀಟ್ರೂಟ್ ಅರ್ಧ ಒಂದೇ ಹಾಕಿಲ್ಲ, 2 ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲಿ ತಿಂಡಿ ರೆಡಿ ಮಾಡೋಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಈ ಥರ ಲೇಯರಾಗಿ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ ಅಂತಲೇ. ತುಂಬ ಟೈಮ್ ಇಲ್ಲ ಅಂತಂದರೆ ಮಾಮೂಲಿಯಾಗಿ ಉಜ್ಕೊಂಡು ಸುಟ್ಕೊಂಡು ತಿನ್ಕೊತೀವಿ. ಇಲ್ಲ ಟೈಮ್ ಇದೆ ಅಂತಂದರೆ ಈ ಥರ ಎಣ್ಣೆ ಹಾಕಿ ಉಜ್ಕೋತೀನಿ. ಎಷ್ಟೇ ಟೈಮ್ ಇದ್ರೂ ಶುಕ್ರವಾರ ಅಂತೂ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ, ಇಲ್ಲಿ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಮತ್ತೆ ಅಂಗಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಸೊ ಚಪಾತಿ, ಬೀಟ್ರೂಟ್ ಪಲ್ಯ, ಸೌತೆಕಾಯಿ ಇವತ್ತಿನ ತಿಂಡಿಗೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ. ನೋಡಿ ರಂಗೋಲಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿತ್ತು, ಹೆಂಗೆ ಮಾಡಿದೆ ನೋಡು ರಂಗೋಲಿ. ಸರಿ ನಡಿ. ಟವಲಲ್ಲಿ ನಾನು ಟವಲ್ ನೋಡಿಲ್ಲಲ್ಲಮ್ಮ, ಅದಕ್ಕೆ ಹಂಗಾಯಿತು. ನೆಕ್ಸ್ಟ್ ಇಲ್ಲಿ ಅಂಗಡಿಗೆ ಬಂದು ಅಂಗಡಿಲೆಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಡ್ಯೂಟಿಗೆ ನಾವು ಇಳಿದ್ವಿ. ಸೊ ಇಲ್ಲಿ ಪಪ್ಸಿಗೆ ಹಾಗೆ ಕೇಕು ರಸ್ಕು ಎಲ್ಲ ಹಾಕೋದಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಫ್ರೆಶ್ ಅಪ್ ಆಗೋಕ್ಕೆ ಮನೆಗೆ ಬಂದೆ. ಅಷ್ಟು ಡ್ರಾಯಿಂಗ್ ಮಾಡ್ತಿದ್ದಾನಂತ. ಏನು ಮಾಡ್ತಾ ಇರೋದು? ನಾನು ಮೊದಲಷ್ಟೇ ಇದು ಮಾಡ್ತಾ ಇದ್ದೆ ಕಾಳು.
ಮದರ್ಸ್ ಡೇ ಕಾರ್ಡ್ ಮಾಡ್ತಾಯಿದ್ಯಾ? ಸರಿ ಮಾಡು. ಮದರ್ಸ್ ಡೇಗೆ ಕಾರ್ಡು ರೆಡಿ ಮಾಡ್ತಿದ್ದಾನಂತೆ. ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ. ಮತ್ತು ಶಾಪಿಗೆ ಬಂದು ಐಟಮ್ ಎಲ್ಲ ರೆಡಿ ಆಗಿತ್ತು. ಸೊ ಎಲ್ಲ ಜೋಡಿಸ್ಕೊಂಡು ಕ್ರೀಮ್ ರೋಲ್ಸು ಮತ್ತು ಏನೇನು ಖಾಲಿ ಆಗಿದೆ ಎಲ್ಲ ಫಿಲ್ ಮಾಡಿಕೊಂಡೆ ಶೋಕೇಶ್ಗೆ. ಹಾಗೆ ರಸ್ಕ್ ಹಾಕಿದ್ದೆ ಅನ್ನಲ್ಲ, ಸೊ ರಸ್ಕ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ನಮ್ಮ ಮನೆಯವ್ರು ಬಂದರು ಶಾಪ್ಗೆ, ನಾನು ಮನೆಗೆ ಬಂದು ನೈಟು ಊಟಕ್ಕೆ ಮೂಲಂಗಿ ಚಟ್ನಿ ಮಾಡ್ಕೊತಾಯಿದ್ದೀನಿ. ಸೊ ಮೂಲಂಗಿ ಚಟ್ನಿ ಬಿಸಿ ಬಿಸಿ ರೈಸ್ಗೆ ತುಂಬಾ ಚೆನ್ನಾಗಿರುತ್ತಲ್ವ, ನನಗೆ ತುಂಬಾ ಇಷ್ಟ ಆಗುತ್ತೆ. ಮೂಲಂಗಿ ಚಟ್ನಿ ಮತ್ತು ಹಾಗೆ ಬಿಸಿ ರೈಸು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಹುರ್ಕೊಂಡು ನಾನು ಸ್ವಲ್ಪ ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ರುಬ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ. ಕೆಲವರು ಒಗ್ಗರಣೆ ಹಾಕ್ಕೊಳ್ಳೋಣ, ಡೈರೆಕ್ಟ್ ಹಂಗೆ ತಗೋತಾರೆ. ಒಗ್ಗರಣೆ ಏನಕ್ಕೆ ಹಾಕ್ತೀನಿ ಅಂದರೆ ಆನಿಯನ್ಸು ಇಷ್ಟ ನನಗೆ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಫ್ರೈ ಮಾಡ್ಕೊಳ್ಳಲ್ಲ, ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಚಟ್ನಿ ಅದಕ್ಕೆ ಹಾಕ್ಕೊಂಡು ಅದಕ್ಕೇ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮೂಲಂಗಿ ಚಟ್ನಿ ರೆಡಿ ಆಯಿತು. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮೂಲಂಗಿ ಚಟ್ನಿ ಹಾಕ್ಕೊಂಡು ಊಟ ಮಾಡಿಕೊಂಡು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಕಂಪ್ಲೀಟ್ ಆಯಿತು. ಸೊ ಹೇಗಿದೆ ನಮ್ಮ ವಿಡಿಯೋ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.